ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ. ಈ ಚರ್ಚೆಯ ಬೆನ್ನಲ್ಲೇ ದಲಿತ ಸಚಿವರ ಸಭೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಸಿಎಂ ಬದಲಾವಣೆ ವರ್ಸಸ್ ಸಂಪುಟ ಪುನರ್ರಚನೆಯ ಚರ್ಚೆ ನಡೀತಾ ಇರೋ ಹೊತ್ತಲ್ಲಿ ದಲಿತ ಸಚಿವರ ಸಭೆ ಬಹಳ ದೊಡ್ಡ ಕುತೂಹಲವನ್ನ ಕೆರಳಿಸ್ತಾ ಇದೆ. ಎಸ್ಸಿ ಎಸ್ಟಿ ಸಚಿವರು ಸಭೆ ಸೇರಿದ್ದು ಯಾಕೆ ಈ ಹೊತ್ತಲ್ಲಿ? ಸಿಎಂ ಆಪ್ತ ಬಳಗದ ಕಾರ್ಯತಂತ್ರವೇ ಕುತೂಹಲಕ್ಕೆ ಕಾರಣ ಆಗಿರೋದು. ನವೆಂಬರ್ ಕ್ರಾಂತಿಯಲ್ಲಿ ದಲಿತರ ಪಾತ್ರ ಏನು? ಈ ಬಗ್ಗೆ ಚರ್ಚೆ ನಡೆಯಿತು ಸಭೆ. ದಲಿತ ನಾಯಕತ್ವ, ದಲಿತ ಅಸ್ತಿತ್ವದ ಬಗ್ಗೆ ಗಂಭೀರವಾದ ಚರ್ಚೆ ಸಭೆಯಲ್ಲಿ ನಡೆಯಿತು. ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ, ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಬೆಳವಣಿಗೆಗಳೇ ಬಹಳ ಜೋರಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಾಗ ದಲಿತ ಸಚಿವರು ಸೇರಿ ಸಭೆ ನಡೆಸಿದ್ದು ಯಾಕೆ? ದಲಿತ ನಾಯಕತ್ವ, ದಲಿತ ಅಸ್ತಿತ್ವದ ಬಗ್ಗೆ ಗಂಭೀರವಾದ ಚರ್ಚೆ ಆಯ್ತಂತೆ. ಮುಂದಿನ ರಾಜಕೀಯ ಬೆಳವಣಿಗೆಯ ಬಗ್ಗೆ ತ್ರಿಮೂರ್ತಿಗಳು ಸಭೆ ನಡೆಸಿದರು. ಹೈಕಮಾಂಡ್ ಮುಂದೆ ದಲಿತ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಪ್ಲಾನ್ ಆಗಿದೆ. ದಲಿತ ಮತಗಳನ್ನ ಮುಂದಿಟ್ಕೊಂಡು ತ್ರಿಮೂರ್ತಿಗಳು ಪ್ಲಾನ್ ಹೂಡಿದ್ದಾರೆ. ಶೀಘ್ರದಲ್ಲೇ ಹೈಕಮಾಂಡ್ ಭೇಟಿಯಾಗೋದಕ್ಕೆ ಸಚಿವರು ಸಿದ್ಧತೆ ನಡೆಸಿದ್ದಾರೆ. ದಲಿತ ನಾಯಕತ್ವಕ್ಕೆ ಮಣೆ ಹಾಕುವಂತೆ ವರಿಷ್ಠರ ಬಳಿ ಪಟ್ಟು ಹಿಡಿಯಲಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ದಲಿತ ಸಂಘಟನೆಗಳಿಗೆ ಬೆಂಬಲವನ್ನ ಘೋಷಿಸಲಿದ್ದಾರೆ. ಜಾತಿ ಗಣತಿ ಬಳಿಕ ದಲಿತ ಸಂಘಟನೆಗಳ ಹೋರಾಟಕ್ಕೆ ಒತ್ತು ನೀಡಲಾಗುತ್ತೆ. ರಾಜ್ಯಾದ್ಯಂತ ದಲಿತ ಕಾರ್ಯಕ್ರಮಗಳ ಮೂಲಕ ಸಂಘಟನೆ ಮಾಡಲಾಗುತ್ತೆ. ರಾಜಕೀಯ ಶಕ್ತಿಯಾಗಿ ದಲಿತ ನಾಯಕತ್ವವನ್ನ ಬಿಂಬಿಸೋದಕ್ಕೆ ಚರ್ಚೆ ನಡೀತು. ಎಲ್ಲಾ ವಿಷಯಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ದಲಿತ ಸಂಘಟನೆಗಳ ಮೂಲಕವೇ ದಲಿತ ಸಿಎಂಗೆ ಆಗ್ರಹ ಮಾಡೋದಕ್ಕೆ ಚರ್ಚೆ ನಡೀತು. ದಲಿತ ಸಂಘಟನೆಗಳೇ ದಲಿತ ಸಿಎಂ ಆಗಬೇಕು ಅಂತ ಆಗ್ರಹ ಮಾಡಿಸೋದಕ್ಕೆ ಆಗಿರುವಂತಹ ಚರ್ಚೆ ಇದು. ಸಿಎಂ ಬದಲಾದ್ರೆ ದಲಿತರಿಗೆ ನೀಡಬೇಕು ಅನ್ನೋ ಹೋರಾಟ ಪರಮೇಶ್ವರ್ ನಾಯಕತ್ವದಲ್ಲಿ ಮುಂದೆ ಹೋಗೋದಕ್ಕೆ ಪ್ಲಾನ್ ನಡೆದಿದೆ. ಒಂದು ವೇಳೆ ಸಿಎಂ ಬದಲಾದ್ರೆ ಆಗೇನು, ದಲಿತರಿಗೆ ಅವಕಾಶ ಕೊಡಬೇಕು ಅನ್ನೋ ಕಾರ್ಡನ್ನ ಪ್ಲೇ ಮಾಡೋದಕ್ಕೆ ಪ್ಲಾನ್ ಆಗಿದೆ. ಏನೇನು ಹಾಗಾದ್ರೆ ಕಾರ್ಯತಂತ್ರ? ದಲಿತ ಮತವನ್ನ ಮುಂದಿಟ್ಕೊಂಡು ತ್ರಿಮೂರ್ತಿಗಳು ಪ್ಲಾನ್ ಮಾಡ್ತಾ ಇರೋದು. ಶೀಘ್ರದಲ್ಲೇ ಹೈಕಮಾಂಡ್ರನ್ನ ಸಚಿವರು ಭೇಟಿ ಮಾಡೋದಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ದಲಿತ ನಾಯಕತ್ವಕ್ಕೆ ಮಣೆ ಹಾಕಬೇಕು ಅಂತ ವರಿಷ್ಠರ ಬಳಿ ಪಟ್ಟು ಹಿಡಿಯಲಿದ್ದಾರೆ. ದಲಿತ ಸಚಿವರ ಸಭೆಗೆ ಬೇರೆ ಅರ್ಥವನ್ನ ಕಲ್ಪಿಸಬೇಕಾಗಿಲ್ಲ. ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮೊದಲ ಬಾರಿ ಮಾಡಿದೀವ, ಈ ಹಿಂದೆನೂ ನಡೆದಿದೆ, ಇದಕ್ಕೆ ಬೇರೆ ಅರ್ಥವನ್ನ ಕಲ್ಪಿಸೋದು ಬೇಡ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಮೀಟಿಂಗ್ ನಿಮಗೆ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ, ನಾವು ಬೇಕಾದಂತಹ ಸ್ನೇಹಿತರು, ಪೊಲಿಟಿಕಲ್ ಸಭೆ ಅಲ್ಲ. ರಾಜಣ್ಣ ಕ್ಯಾಬಿನೆಟ್ನಲ್ಲಿ ಇಲ್ಲ, ಅದಕ್ಕೆ ಮೀಟಿಂಗಿಗೆ ಬಂದಿಲ್ಲ. ಕ್ಯಾಬಿನೆಟ್ ಮೀಟಿಂಗ್ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿದ್ದು. ಸತೀಶ್ ಮಹದೇವಪ್ಪ ಅವರ ಮನೆಯಲ್ಲಿ ಮೀಟಿಂಗ್ ನಡೆದಿದ್ದು ಇದೇನು ಹೊಸತಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಏನಿಲ್ಲಪ್ಪ, ನಿಮಗೆ ಯಾವ ಥರ ಕಣ್ಣಿಗೆ ಕಾಣಿಸುತ್ತಾ ಗೊತ್ತಿಲ್ಲ ನಮಗೆ. ನಾವು ನಾರ್ಮಲ್ ಆಗಿ ಅದೇನು ಮೊದಲನೇ ಸರಿ ಏನಲ್ಲ, ಅದು ಅನೇಕ ಬಾರಿ ನಾನು ಜಾರಕಿಹೊಳಿ ಮತ್ತು ಮಹದೇವಪ್ಪ ನಾವೆಲ್ಲ ಬೇಕಾದವರು ಸ್ನೇಹಿತರು ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡುವಾಗ ಮೀಟ್ ಮಾಡ್ತೀವಿ. ಅದೇನು ಪೊಲಿಟಿಕಲ್ ಮೀಟಿಂಗ್ಸ್ ಏನಲ್ಲ ಅವೆಲ್ಲ. ರಾಜಣ್ಣ ಅವರು ಇಲ್ಲಲ್ಲ ಈಗ ಕ್ಯಾಬಿನೆಟ್ಟಲ್ಲಿ, ಅದಕ್ಕಾಗಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಕೆಲವು ಸಬ್ಜೆಕ್ಟ್ಸ್ಗಳು ಸೆನ್ಸಿಟಿವ್ ಇತ್ತು, ಹಾಗೆ ಮಾತಾಡ್ಕೊಂಡು ತಿಂಡಿ ತಿನ್ಕೊಂಡು ಹೋಗೋಣ ನಡೀರಿ ಅಂತ. ಇಟ್ ವಾಸ್ ಎ ಕ್ಯಾಶುವಲ್ ಮೀಟಿಂಗ್, ದರ್ ಇಸ್ ನಥಿಂಗ್ ಟು ಬಿ. ಏನಿಲ್ಲ, ನಾವು ಬೇಕಾದಷ್ಟು ಮಾಡಿದೀವಿ. ಇದೇನು ದಿಸ್ ಇಸ್ ನಾಟ್ ದಿ ಫಸ್ಟ್ ಟೈಮ್. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಮೀಟ್ ಮಾಡಿದ್ವಿ, ಮಹದೇವಪ್ಪನವ್ರ ಮನೇಲಿ ಮೀಟ್ ಮಾಡಿದ್ವಿ, ಅದೇನು ಹೊಸದೇನಲ್ಲ. ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇದೆ. ಸಿಎಂ ಔತಣಕೂಟ ಕರೆದಿದ್ರಲ್ಲಿ ಯಾವುದೇ ವಿಶೇಷ ಇಲ್ಲ ಅಂತ ಈಶ್ವರ್ ಖಂಡ್ರೆ ಹೇಳಿಕೆ ನೀಡಿದ್ದಾರೆ. ಸಂಪುಟ ವಿಸ್ತರಣೆಯ ಬಗ್ಗೆ ಬಳ್ಳಾರಿಯಲ್ಲಿ ಖಂಡ್ರೆ ಕೊಟ್ಟಂತ ಹೇಳಿಕೆ ಇದು. ಸಚಿವರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಡಿನ್ನರ್ ಕರೆದಿದ್ದಾರೆ. ನಾನು ಡಿನ್ನರ್ಗೆ ಹೋಗ್ತೀನಿ, ಅದರಲ್ಲಿ ಹೊಸತೇನೂ ಇಲ್ಲ. ಅಕ್ಟೋಬರ್ 13ಕ್ಕೆ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ ಸಿಎಂ, ಅದರಲ್ಲೇನು ವಿಶೇಷ ಇಲ್ಲ ಅಂತ ಈಶ್ವರ್ ಖಂಡ್ರೆ ಹೇಳಿಕೆ ನೀಡಿರೋದು. ನೋಡಿ, ಇದು ಮಾನ್ಯ ಮುಖ್ಯಮಂತ್ರಿಯವರ ಪರಮಾಧಿಕಾರ. ಒಂದು ಕಡೆ ಔತಣಕೂಟ ಕರೆದಿದ್ದಾರಂತೆ ಸರ್. ಹೌದು, ಅದರಲ್ಲೇನು ಹೊಸದಿದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಇವತ್ತು ಅದಕ್ಕೆ ಕರೆದಿದ್ದಾರೆ, ನಾವೆಲ್ಲ ಹೋಗ್ತೀವಿ, ಭಾಗವಹಿಸ್ತೀವಿ. ನೋಡಿ,
ನೋಡಿ, ಇದು ಮಾನ್ಯ ಮುಖ್ಯಮಂತ್ರಿಯವರ ಪರಮಾಧಿಕಾರ. ಒಂದು ಕಡೆ ಔತಣಕೂಟಕ್ಕೆ ಕರೆದಿದ್ದಾರಂತೆ ಸರ್. ಹೌದು, ಅದರಲ್ಲೇನು ಹೊಸದಿದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಇವತ್ತು ಅದಕ್ಕೆ ಕರೆದಿದ್ದಾರೆ, ನಾವೆಲ್ಲ ಹೋಗ್ತೀವಿ, ಭಾಗವಹಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.